ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯವಾಗ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ. ಯೇಸು ತಿರುಗಿಯವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ದರೋಡೆಕೋರರು ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ನಾನೇ ಬಾಗಿಲು. ನನ್ನ ಮೂಲಕವಾಗಿ ಯಾವನಾದರೂ ಪ್ರವೇಶಿಸಿದರೆ ಅವನು ರಕ್ಷಿಸಲ್ಪಡುವನು. ಇದಲ್ಲದೆ ಅವನು ಒಳಗೆ ಹೋಗುವನು, ಹೊರಗೆ ಬರುವನು ಮತ್ತು ಮೇವನ್ನು ಕಂಡುಕೊಳ್ಳುವನು. ಕಳ್ಳನ್ನು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು ಮಾತ್ರ ಬರುತ್ತಾನೆ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ನಾನೇ ಒಳ್ಳೆಯ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಹಾಳು ಕುರಿಗಳ ಕುರುಬನಲ್ಲ. ಅವನು ತೋಳ ಬರುವುದನ್ನು ಕಂಡು ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಆಗ ತೋಳವು ಕುರಿಗಳನ್ನು ಹಿಡಿದುಕೊಂಡು ಮಂದೆಯನ್ನು ಚದುರಿಸುತ್ತದೆ. ಅವನು ಕೇವಲ ಕೂಲಿಹಾಳು ಆಗಿರುವುದರಿಂದ ಅವನಿಗೆ ಕುರಿಗಳ ಚಿಂತೆ ಇಲ್ಲ. ನಾನೇ ಒಳ್ಳೆಯ ಕುರುಬನು. ನನ್ನ ಕುರಿಗಳನ್ನು ನಾನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ. ತಂದೆಯು ನನ್ನನ್ನು ತಿಳಿದಿರುವಂತೆ ನಾನು ತಂದೆಯನ್ನು ತಿಳಿದಿರುತ್ತೇನೆ. ನಾನು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರದ ಕುರಿಗಳು ನನಗಿವೆ, ಅವುಗಳನ್ನು ಸಹ ನಾನು ತರಬೇಕಾಗಿದೆ. ಅವು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಆಗ ಒಂದೇ ಹಿಂಡು ಆಗುವುದು ಮತ್ತು ಒಬ್ಬನೇ ಕುರುಬನಿರುವನು. ಮರಳಿ ಪಡೆಯುವಂತೆ ನನ್ನ ಪ್ರಾಣವನ್ನು ನಾನು ಕೊಡುವುದರಿಂದ ನನ್ನ ತಂದೆಯು ನನ್ನನ್ನು ಪ್ರೀತಿ ಮಾಡುತ್ತಾನೆ. ಯಾರೂ ನನ್ನ ಪ್ರಾಣವನ್ನು ನನ್ನಿಂದ ತೆಗೆಯುವುದಿಲ್ಲ, ಆದರೆ ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ನಾನು ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರವಿದೆ, ಅದನ್ನು ಪುನಃ ತೆಗೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರವಿದೆ. ಈ ಆಜ್ಞೆಯನ್ನು ನಾನು ನನ್ನ ತಂದೆಯಿಂದ ಪಡೆದಿರುತ್ತೇನೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಕೀರ್ತನೆಗಳ ಭಾಗ 23ನೇ ಅಧ್ಯಾಯ, ಸ್ಯಾಮ್ಸ್ 23. ನಾವು ನೋಡ್ತಾ ಇದ್ವಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡುವನು. ಏಕೆಂದರೆ ಆತನ ನನ್ನ ಹಸಿರು ಹುಲ್ಲುಗಾವಲಿನಲ್ಲಿ ತಂಗಿಸ್ತಾನೆ, ಶಾಂತವಾದ ನೀರಬಳಿಗೆ ನನ್ನ ನಡೆಸ್ತಾನೆ. ದೇವರಿಗೆ ಸ್ತೋತ್ರ. ಯೆಹೋವನು ನನಗೆ ಕುರುಬನು ಆಗಿದ್ದಾನೆ. ಅಂದರೆ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ, ನಾನೇ ಒಳ್ಳೆಯ ಕುರುಬನು. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನೇ ಆ ಕುರುಬನು, ಆ ಒಳ್ಳೆಯ ಕುರುಬನು ನಾನೇ ಆಗಿದ್ದೇನೆ. ಏಕೆಂದರೆ ನಾನು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತೇನೆ. ದೇವರಿಗೆ ಸ್ತೋತ್ರ. ನನಗಿಂತ ಮೊದಲು ಬಂದವರು ಯಾರಾಗಿದ್ದರು ಅಂದರೆ ದರೋಡೆಕೋರರಾಗಿದ್ದಾರೆ. ಅವ್ರಿಗೆ ಕುರಿಗಳು ಅವ್ರಿಗೆ ಕಿವಿ ಕೊಡಲಿಲ್ಲ. ಏಕೆಂದರೆ ಅವರು ಕುರಿಗಳ ಚಿಂತೆ ಅವ್ರಿಗಿರಲಿಲ್ಲ. ಬರೀ ಕೇವಲ ಕೂಲಿ ಹಾಳುಗಳು ಮಾತ್ರ ಅವ್ರು ಆಗಿದ್ದಾರೆ. ಕುರಿಗಳ ಚಿಂತೆ ಅವ್ರಿಗಿಲ್ಲ. ಅಷ್ಟು ಮಾತ್ರ ಅಲ್ಲ, ತೋಳಗಳು ಬರೆದು ನೋಡಿ ಕುರಿಗಳನ್ನ ಬಿಟ್ಟು ಓಡಿ ಹೋಗ್ತಾರೆ. ತೋಳಗಳು ಕುರಿಗಳನ್ನ ಹಿಡ್ಕೊಂಡು ಹಿಂಡನ್ನು ಚದುರಿಸ್ತವೆ. ಕಾರಣ ಅವನು ಕೇವಲ ಕೂಲಿ ಹಾಳಾಗಿರೋದ್ರಿಂದ ಕುರಿಗಳ ಚಿಂತೆ ಅವ್ರಿಗಿಲ್ಲ. ಅವ್ರ ಕೆಲಸ ಏನಂದರೆ ದರೋಡೆ, ಕದ್ಕೊಳ್ಳೋದು, ಕಳ್ತನ ಮಾಡೋದು, ದರೋಡೆ ಮಾಡ್ತಕ್ಕಂಥದ್ದು. ಇದು ಅವ್ರ ಕೆಲಸನ ಹೊರತು ಕುರಿಗಳ ಚಿಂತೆ, ಕುರಿಗಳನ್ನ ಒಂದುಗೂಡಿಸ್ಬೇಕು, ಕುರಿಗಳನ್ನ ಒಂದು ಮಂದೆ ಆಗಿ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಅದನ್ನು ಪೋಷಿಸಬೇಕು, ಅದನ್ನು ಸಂರಕ್ಷಿಸಬೇಕು, ಅದಕ್ಕೆ ಕಾವಲುಗಾರರಾಗಿರಬೇಕು, ಕಾಪಾಡಬೇಕು. ನಮ್ಮನ್ನು ಕಳಿಸ್ಕೊಟ್ರೆ ಆತನಿಗೆ ಅದರ ಲೆಕ್ಕ ಒಪ್ಪಿಸ್ಬೇಕು ಅನ್ನೋ ಚಿಂತೆ ಅವ್ರಿಗಿಲ್ಲ. ಏಕೆ ಹೇಳ್ತಾರೆ? ಯೇಸು ಕ್ರಿಸ್ತರು ಇದುವರೆಗೂ ಎಷ್ಟು ಜನ ಪ್ರವಾದಿಗಳು ಬಂದರು? ಯೇಸು ಕ್ರಿಸ್ತರು ಬರೋದಕ್ಕೆ ಮುಂಚೆ ಎಷ್ಟೋ ಜನ ಪ್ರವಾದಿಗಳು ಬಂದರು. ಆ ಪ್ರವಾದಿಗಳಲ್ಲಿ ಒಬ್ಬರಾದರೂ ದೇವರ ಚಿತ್ತವನ್ನು ಮಾಡ್ತಂದರೆ ಇಲ್ಲ. ದೇವರ ಚಿತ್ತವನ್ನು ಅವರು ಸಂಪೂರ್ಣವಾಗಿ ಮಾಡಲಿಲ್ಲ. ಯಾಕೆಂದರೆ ವಾಕ್ಯದಲ್ಲಿ ಹೇಳ್ತಾರೆ, ಕುರಿಗಳು ಅವ್ರಿಗೆ ಕಿವಿಗೊಡಲಿಲ್ಲ. ಕಾರಣ ಅವರು ಕೇವಲ ಕೂಲಿ ಹಾಳುಗಳು. ಅಷ್ಟು ಮಾತ್ರ ಅಲ್ಲ, ಕಳ್ಳತನ ಮಾಡ್ತಕ್ಕಂಥದ್ದು, ದರೋಡೆ ಮಾಡ್ತಕ್ಕಂಥದ್ದು ಅವ್ರ ಕೆಲಸ ಆಗಿದೆ. ಸೊ ಹಾಗಾಗಿ ಕುರಿಗಳ ಚಿಂತೆ ಅವ್ರಿಗೆ ಇಲ್ಲದಕ್ಕೋಸ್ಕರವಾಗಿ ಕುರಿಗಳನ್ನ ಕಾಪಾಡೋ ಚಿಂತೆ ಅವ್ರಿಗೆ ಬರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನು ಒಂದುಗೂಡಿಸೋದಾಗಲಿ, ಅದನ್ನು ಪೋಷಿಸೋದೇ ಆಗಲಿ, ಕುರುಬನಿಗೆ ಮಂದೆಯ ಲೆಕ್ಕವನ್ನು ಒಪ್ಪಿಸೋದೇ ಆಗಲಿ ಅವ್ರು ಮಾಡಲಿಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ
ನಾನು ಬಂದಿದ್ದೇನೆ, ನಾನು ಒಳ್ಳೆಯ ಕುರುಬನಾಗಿದ್ದೇನೆ. ನಿಜವಾಗೂ ನಾನೇ ಒಳ್ಳೆಯ ಕುರುಬನು. 3 ಸಾರಿ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಒಳ್ಳೆಯ ಕುರುಬನು, ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತೇನೆ, ನನ್ನ ಕುರಿಗಳು ನನ್ನ ಬಲ್ಲೆನು. ಅಷ್ಟು ಮಾತ್ರ ಅಲ್ಲ, ಹಿಂಡಿಗೆ ಸೇರಿದಿರ್ತಕ್ಕಂಥ ಕುರಿಗಳು ನನಗಿವೆ. ಅವು ನನ್ನ ಸ್ವರವನ್ನು ಕೇಳ್ತವೆ, ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ. ಒಂದೇ ಮಂದೆ ಆಗ್ತದೆ, ಒಬ್ಬನೇ ಕುರುಬನಾಗ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ತಿರುಗಿ ಪಡ್ಕೊಳ್ಳುವಂತೆ ನನ್ನ ಪ್ರಾಣವನ್ನು ನಾನು ಕೊಡೋದ್ರಿಂದ ನನ್ನ ತಂದೆಗೆ ನಾನು ಭಾಳ ಪ್ರಿಯವಾಗಿದ್ದೇನೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾರೂ ಸಹ ನನ್ನನ್ನು ಕೊಲ್ಲಲ್ಲ, ನನ್ನಷ್ಟಕ್ಕೆ ನಾನೇ ನಾನು ಒಪ್ಪಿಸ್ಕೊಡ್ತೇನೆ, ನಾನೇ ಅದನ್ನು ತಿರುಗಿ ನನ್ನ ಪ್ರಾಣವನ್ನು ಪಡ್ಕೋತೇನೆ. ಈ ಆಜ್ಞೆಯನ್ನು ನಾನು ತಂದೆಯಿಂದ ಪಡೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರು ಹೇಳೋ ಪ್ರಕಾರವಾಗಿ ಭಾಳಷ್ಟು ಜನ ಪ್ರವಾದಿಗಳು ಬಂದರು. ಆ ಪ್ರವಾದಿಗಳು ಯಾರೂ ಸಹ ದೇವರ ಚಿತ್ತದಂತೆ ನಡ್ಕೊಳ್ಳಲಿಲ್ಲ. ದೇವರಿಗೆ ಸ್ತೋತ್ರ. ಅಂದ್ಕೋತೀವಿ, ಅಷ್ಟು ದೊಡ್ಡ ಪ್ರವಾದಿಗಳಿದ್ದಾರೆ, ಇಷ್ಟು ದೊಡ್ಡ ಪ್ರವಾದಿಗಳಿದ್ದಾರೆ, ಅಷ್ಟು ದೊಡ್ಡ ಸೇವೆ ನಡೀತಿದೆ, ಇಷ್ಟು ದೊಡ್ಡ ಸೇವೆ ನಡೀತಿದೆ ಅಂತಂತ. ಆ ಸೇವೆಗಳನ್ನೆಲ್ಲ ಪರಿಶೋಧನೆ ಮಾಡ್ತಾ ಇದೆಯಲ್ಲ ಲೋಕ, ಆ ಸೇವೆಗಳನ್ನೆಲ್ಲ ಪರೀಕ್ಷೆ ಮಾಡ್ತಾ ಇದೆಯಲ್ಲ ಲೋಕ. ದೇವರಿಗೆ ಸ್ತೋತ್ರ. ನಮಗೆ ಗೊತ್ತಿರೋದೇನು ಅಂತಂದರೆ, ನಾವು ಬೈಬಲ್ನ ಓದ್ತಾ ಇದ್ವಿ, ಬೈಬಲ್ಗೆ ನಾವು ವಿಧೇಯರಾಗಬೇಕು ಅನ್ನೋದು ನಮ್ಮ ಕೆಲಸ. ಆದರೆ ಲೋಕ ಏನು ಮಾಡುತ್ತೆ ಅಂದರೆ, ನಮ್ಮನ್ನು ಓದುತ್ತೆ, ನಮ್ಮನ್ನು ಓದಿ ನಮಗೆ ನ್ಯಾಯ ತೀರ್ಪು ಮಾಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಕ್ರಿಸ್ತರು ಕೂಲಿ ಹಾಳಿಗೆ ಕುರಿಗಳ ಚಿಂತೆ ಇಲ್ಲ. ಅವರು ಕೇವಲ ಕೂಲಿ ಹಾಳುಗಳು ಮಾತ್ರ ಆಗಿದ್ದಾರೆ. ತೋಳ ಬರೋದನ್ನ ನೋಡಿ ಅವ್ರು ಕುರಿಗಳನ್ನ ಬಿಟ್ಟು ಓಡೋಗ್ತಾರೆ. ಅದರ ಪಾಲನೆ ಆಗಲಿ, ಪೋಷಣೆ ಆಗಲಿ, ಅದರ ಸಂರಕ್ಷಣೆ ಆಗಲಿ ಅವ್ರು ಮಾಡಲ್ಲ. ಕೇವಲ ಕೂಲಿ ಹಾಳಾಗಿದ್ದಾರೆ. ಕುರಿಗಳ ಚಿಂತೆ ಅವ್ರಿಗಿಲ್ಲ. ಸೊ ನಾನೇನಾಗಿದ್ದಾರೆ, ನಾನೇ ಒಳ್ಳೆಯ ಕುರುಬನಾಗಿದ್ದೇನೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ. ಆಗ ನಾನು ಎಲ್ಲವೂ ಸಹ ಒಂದೇ ಹಿಂಡಾಗ್ತವೆ, ಒಬ್ಬನೇ ಕುರುಬನಾಗ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ದೇವರು ಮಾಡಬೇಕಾಗಿರೋ ಕಾರ್ಯನೀಗ ಅವರೇ ಬಂದು ಮಾಡಬೇಕಾಯ್ತು ಹೊರತು ಮನುಷ್ಯನ ಯಾರೂ ಮಾಡಲಿಲ್ಲ. ಸೊ ಅವ್ರಿಗೆ ಚಿಂತೆನೂ ಇಲ್ಲ. ಕೇವಲ ಪ್ರಾಣಗಳನ್ನು ಉಳಿಸ್ಕೊಳ್ಳೋದಷ್ಟೇ ಅವ್ರ ಕೆಲಸ. ಅಷ್ಟು ಮಾತ್ರ ಅಲ್ಲ, ಸುಖ ಪಡೋದಷ್ಟೇ ಅವ್ರ ಕೆಲಸನ ಹೊರತು ಚಿಂತೆ ಮಾಡೋದಾಗಲಿ, ದೇವರ ಕಾರ್ಯ ಏನೇನದಾಗಲಿ, ಅದನ್ನು ಚಿತ್ತ ಏನಾಗಲಿ ಅದನ್ನು ಮಾಡೋದಾಗಲಿ ಕೂಲಿ ಹಾಳಿಗೆ ಬರಲ್ಲ. ಅಷ್ಟು ಮಾತ್ರ ಅಲ್ಲ, ಮಾಡಲ್ಲ. ಚಿಂತೆ ಇಲ್ಲ, ಜವಾಬ್ದಾರಿನೂ ಇಲ್ಲ. ಕೇವಲ ಹೆಸರಿಗೆ ಮಾತ್ರ ಹಾಳುಗಳಾಗಿದ್ದಾರೆ. ಸೊ ಹಾಗಾಗಿ ಆ ಹಾಳುಗಳ ಕೆಲಸ ಏನಂದರೆ, ಆ ಹಾಳುಗಳು ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ ಹೊರತು ಯಜಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಲಿ ಹಾಳುಗಳು ಮಾಡಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಕ್ರಿಸ್ತರು ಹೇಳೋ ಪ್ರಕಾರವಾಗಿ ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೊಟ್ಟಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದು ಮೇಲೆ ಪ್ರೀತಿ ಮಾಡಿದ್ದಾರೆ ಪ್ರೀತಿದ್ದಾರೆ ಮಕ್ಕಳೇ. ಸೊ ಹಾಗಾಗಿ ಯೇಸು ಕ್ರಿಸ್ತನ ಎಂಬ ಕುರುಬನಲ್ಲಿ ನೀವು ಮಂದೆ ಆಗಿದ್ದೀರಾ. ಆ ಕುರುಬನ್ ನಿಮ್ಮನ್ನು ಜೀವಕ್ಕೆ ನಡೆಸೋವರೆಗೂ ಸಹ ನಂಬಿಗಸ್ತನಾಗಿ ನಿಮ್ಮನ್ನು ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ವಿಧೇಯರಾಗಬೇಕು. ಆ ನಂಬಿಕೆಯಲ್ಲಿ ಆತ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಎಲ್ಲಿವರೆಗೆ ಅಂದರೆ ತಂದೆಯ ಬಳಿಗೆ ಸೇರಿಸೋವರೆಗೂ. ದೇವರಿಗೆ ಸ್ತೋತ್ರ. ಆದರೆ ಕೂಲಿ ಹಾಳು ಏನು ಮಾಡ್ತಿದ್ದಾನೆ, ಕುರಿಗಳ ಚಿಂತೆ ಇಲ್ಲ, ಕೇವಲ ಕದ್ದುಕೊಳ್ಳುವುದಕ್ಕೂ, ಕುಯ್ಯುವುದಕ್ಕೂ, ನಾಶ ಮಾಡೋದಕ್ಕೂ ಇದರ ಹೊರತು ಜೀವಕ್ಕೆ ನಡೆಸುವಂತಹದ್ದಿಲ್ಲ. ಜೀವಕ್ಕೆ ನಡೆಸುವಂಥವ್ರು ಯಾರಿದ್ದಾರೆ, ಯೇಸು ಕ್ರಿಸ್ತರೇ ನಿಮ್ಮನ್ನು ಜೀವಕ್ಕೆ ನಡೆಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ಕರ್ತನಿಗೆ ವಿಧೇಯರಾಗ್ರಿ. ಕರ್ತನ್ ನಿಮ್ಮನ್ನು ನಿತ್ಯ ಜೀವದ ನಡೆಸುವವರೆಗೂ ಸಹ ನಂಬಿಗಸ್ತನಾಗಿ ನಡೆಸಿ ತಂದೆ ಮುಂದೆ ಲೆಕ್ಕ ಒಪ್ಪಿಸುವತನಾಗಿದ್ದಾನೆ. ಆಮೆನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ಸಪ ನೀವು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀರಾ, ಯಾವುದು ಸಹ ಮರೆಮಾಚಿಲ್ಲ, ಎಲ್ಲವನ್ನ ಸ್ಪಷ್ಟ ಮಾತನಾಡಿದ್ದೀರಾ. ಕೂಲಿ ಹಾಳಿಗೆ ಕುರಿಗಳ ಚಿಂತೆ ಇಲ್ಲ, ಸಂರಕ್ಷಣೆ ಇಲ್ಲ, ಆದರಣೆ ಇಲ್ಲ, ಪೋಷಣೆ ಇಲ್ಲ, ನಿತ್ಯ ಜೀವ ನಡೆಸುವಂಥ ಚಿಂತೆ ಇಲ್ಲ. ಕೇವಲ ಕೂಲಿ ಹಾಳು ಮಾತ್ರ ಆಗಿದ್ದಾನೆ ಅವನು ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀನು ಕಳಿಸಿದಂತಹ ಹಾಡುಗಳೇ ನೀವು ಹೇಳಿದಂಥ ಕೆಲಸವನ್ನು ಮಾಡಿದರೆ ನೀವು ಬರೋ ಅವಶ್ಯಕತೆ ಇರಲಿಲ್ಲ. ಅವ್ರು ಮಾಡದಿದ್ದಕ್ಕೋಸ್ಕರವಾಗಿ ನೀವು ಬರಬೇಕಾಯ್ತು. ನೀವು ಬಂದಿದ್ದೀರಾ, ನಿಮ್ಮ ಚಿತ್ತವನ್ನು ಪರಿಪೂರ್ಣ ಮಾಡಿದ್ದೀರಾ, ನಂಬಿಗಸ್ತರಾಗಿ ನಡೆಸ್ತೀರಾ. ಅದಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ಮಂದೆಯನ್ನು ನೀನು ನಂಬಿಗಸ್ತರನ್ನು ನಡೆಸಿ ನಿತ್ಯ ಜೀವಕ್ಕೆ ಸೇರಿಸುವುದರಲ್ಲಿ ನಂಬಿಗಸ್ತರಾದ ಕರ್ತನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಆಮೆನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸಿ, ಕೊರತೆಗಳು ನೀಗಿಸು. ಆಮೆನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸ್ನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.